ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಷ್ಟು ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕೂಡ ಅದು ಕಡಿಮೆ ಅನಿಸುತ್ತೆ. ಯಾಕಂದರೆ ಅಷ್ಟು ಸಂತೋಷವನ್ನು ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿ ಸಹಕಾರದಿಂದ ನಾನು 1 ಲಕ್ಷ ಸಬ್ಸ್ಕ್ರೈಬರ್ ಗಡಿಯನ್ನು ದಾಟಿದ್ದೇನೆ. ಆಯಿತಾ, ನಿನ್ನೆ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಸಿಲ್ವರ್ ಪ್ಲೇ ಬಟನ್ ಬಂದ ತಕ್ಷಣ ಅದನ್ನು ಕೂಡ ಒಂದು ವಿಡಿಯೋವನ್ನು ಮಾಡಿಬಿಟ್ಟು ಯಾವ ರೀತಿಯಾಗಿ ಬರುತ್ತೆ ಏನು ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನನ್ನು ಕೊಡ್ತೇನೆ. ಈಗ ಸ್ವಲ್ಪ ಅಕಾಡೆಮಿಕ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೆಕೆಂಡ್ ಇಯರ್ PUC ಪೊಲಿಟಿಕಲ್ ಸೈನ್ಸ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ದಕ್ಷಿಣ ಕನ್ನಡದ ರಾಜಕುಮಾರ ಆಗಿರುವಂತಹ ನಮ್ಮ ಭವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಭವಿತ್ ಅವರೇ, ದಯವಿಟ್ಟು ವಿಡಿಯೋವನ್ನು ನೋಡ್ತಾ ಇದ್ದರೆ ಒಂದು ಕಮೆಂಟ್ ಮುಖಾಂತರ ನಾನೇ ಸರ್ ಅಂತ ಸ್ವಲ್ಪ ಹೇಳಿದರೆ ಭಾಳ ಖುಷಿ ಆಗುತ್ತೆ. ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ತಾವುಗಳು ಕೂಡ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ನಮ್ಮ ಮೇಲ್ ಐಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ALLINONE1PDF99@gmail.com. ನೋಡಿ ಸರ್, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬನ್ನಿ ಸರ್. ಮೊದಲು ಸ್ವಲ್ಪ ಒಂದು ಪಾರ್ಟ್ ಮುಗಿಸ್ಬಿಡೋಣ. ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದರೆ ರಾಜ್ಯಶಾಸ್ತ್ರ ಅಂತ. ದ ಚೇರ್ಮನ್ ಆಫ್ ಏನಿದು ಬೌಂಡ್ರಿ ಕಮಿಷನ್ ಡ್ಯಾಶ್ ಅಂತ ಇದೆ. ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಡ್ಯಾಶ್. ಸರಿಯಾದ ಉತ್ತರ ಬಂದು ಸರ್ ಸೈರಿಲ್ ಏನಿದು ರಾಡ್ಕ್ಲಿಫ್ ಅಂತ ಇದೆ ಅಲ್ವಾ, ರೆಡ್ ಕ್ಲಿಫ್. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಏನಾದರೂ ತಪ್ಪಿದರೆ ಕಮೆಂಟ್ ಮುಖಾಂತರ ತಿದ್ದೀವ ಮಕ್ಕಳೇ, ಆಯಿತಾ. ಈಗ ಕ್ವಶನ್ ನಂಬರ್ 2. ದ ಇಂಡಿಯನ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟೆಡ್ ಬೈ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ದಿ ಪ್ರೆಸಿಡೆಂಟ್. ಅಂದರೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ಭಾರತ ಚುನಾವಣಾ ಆಯುಕ್ತರನ್ನು ನೇಮಕವನ್ನು ಮಾಡ್ತಾರೆ. ಕ್ಲಿಯರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಆನ್ಸರ್ಸ್ ಗಿವನ್ ಬಿಲೋ ಅಂತ ಇದೆ. ಈಗ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗುವ. ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡ್ಯಾಶ್ ಅಂತ ಇದೆ. ಡೈರೆಕ್ಟಾಗಿ ತಾವುಗಳು ಇಲ್ಲಿ ಉತ್ತರವನ್ನು ಬರೀಬೇಕು. ಕೆಳಗಡೆ ತಮಗೆ 4 ಆಪ್ಷನ್ಗಳನ್ನು ಇಲ್ಲಿ ನೀಡಿದ್ದಾರೆ. ಈಗ ಬನ್ನಿ ನೋಡುವ. AO ಏನಿದು ಹ್ಯಾಮ್, ದಟ್ ಈಸ್ ದಿ ರೈಟ್ ಆನ್ಸರ್. ಸ್ವಲ್ಪ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ ನಮ್ಮದು, ಸರಿ ಮಾಡ್ಕೊಳ್ಳಿ. ಹೂ ಇಂಟ್ರಡ್ಯೂಸ್ಡ್ ಎಲೆಕ್ಟ್ರೋಸ್ ಫೋಟೋ ಎಲೆಕ್ಟ್ರಿಕ್ ಕಾರ್ಡ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಇದೆ. ಆಯಿತಾ, ದಟ್ ಈಸ್ ಮತದಾರರ ಗುರುತಿನ ಚೀಟಿಯನ್ನು ಮೊದಲ ಬಾರಿಗೆ ಪರಿಚಯಿಸಿದ ಚುನಾವಣಾ ಅಧ್ಯಕ್ಷರು ಯಾರು, ಆಯುಕ್ತರು ಯಾರು. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ TN ಶೇಷನ್ ಈಸ್ ದ ರೈಟ್ ಆನ್ಸರ್. ಆಯಿತಾ. ಬಾಂಬೆ ಡಿವೈಡೆಡ್ ಇನ್ ದ ಇಯರ್ ಡ್ಯಾಶ್. ಬಾಂಬೆ ವಿಭಜನೆಗೊಂಡ ವರ್ಷ 1960, 1960. ಮ್ಯಾಚ್ ದಿ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ. ಆರ್ಟಿಕಲ್ 370, 370ನೆಯ ವಿಧಿ ಏನು ಹೇಳುತ್ತೆ ತಮ್ಮ? ಅದು ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ಕಾಶ್ಮೀರ ಬಗ್ಗೆ ಹೇಳುತ್ತೆ. ಸಿಂಗಲ್ ಪಾರ್ಟಿ ಸಿಸ್ಟಮ್, ಏಕಪಕ್ಷ ಪದ್ಧತಿ, ಎದರ ಬಗ್ಗೆ ಅದು ಇರುವಂಥದ್ದು ಚೀನಾ. ಆಲ್ ಇಂಡಿಯಾ ಸರ್ವೀಸ್, ಅಖಿಲ ಭಾರತ ಸೇವೆ ಅಂದರೆ IAS ಅಂತ, ಅದು ಫುಲ್ ಫಾರಮ್ಮೇ ಆಲ್ ಇಂಡಿಯನ್ ಸರ್ವೀಸ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮುಂದೆ ಹೋಗುವ. ಈ ವಿಡಿಯೋ ಸಂಪೂರ್ಣವಾಗಿ ಮುಗಿಸುವುದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟು. ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ, ಇಂಗ್ಲೀಷ್ ಏನೂ ಗೊತ್ತಿಲ್ಲ ನನಗೆ. ಇಂಗ್ಲೀಷ್ ಅಂದರೆ ನಾನು ಅದು ವೈರಿಗಳಿದ್ದಂಗೆ, ಆಯಿತಾ, ಅಪ್ ಆ್ಯಂಡ್ ಡೌನ್ ಇದ್ದಂಗೆ ಸರ್, ದಯವಿಟ್ಟು ಏನಾದರೂ ಮಾಡಿ ಅಂತ. ಏನೂ ಇಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ. ಒಂದು 4 ವೀಡಿಯೋಸ್ ನೋಡಿಬಿಡಿ ಸರ್, ಆರಾಮಾಗಿ ಎಕ್ಸಾಮಲ್ಲಿ ಪಾಸ್ ಆಗಿಬಿಡ್ತೀರಾ. ಆದರೆ ಪಾಸ್ ಆಗಲಿಕ್ಕೆ ಎಕ್ಸಾಮ್ ಬರಿಬೇಡಿ, ಒಳ್ಳೆ ಅಂಕಗಳನ್ನು ತೆಗಿಲಿಕ್ಕೆ ಎಕ್ಸಾಮನ್ನು ಬರೀರಿ. ನಾವು ಲಾಸ್ಟ್ ವೀಕಿಂದನೇ ನಿಮಗೋಸ್ಕರ ಇಂಗ್ಲೀಷಲ್ಲಿ 4 ಪಾಠದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 101% ಅಥವಾ 200% ಅಥವಾ 1000% ಅಂತ ಏನು ಕರಿತೀರೋ ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ದೋಸ್ ಕ್ವಶನ್ಸ್ ವಿಲ್ ಅಪಿಯರ್. ಎಲ್ಲಿ? ನಿಮ್ಮ ಕ್ವಶನ್ ಪೇಪರಲ್ಲಿ ಅದೇ ಪ್ರಶ್ನೆಗಳು ಇರ್ತವೆ. ಓದಿ ಪ್ರಿಪೇರ್ ಆಗಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಆರ್ ಇನ್ ಎ ಫುಲ್ ಸೆಂಟೆನ್ಸಸ್ ಈಚ್ ಅಂತ ಇದೆ. ವಾಟ್ ಈಸ್ ಆಪರೇಷನ್ ಪೋಲೋ? ಇದು ಬಹಳ ಇಂಟ್ರೆಸ್ಟ್ ಒಂದು ಕಥೆ ಇದೆ. ಇದು ಆ್ಯಕ್ಚುಲಿ ಆಪರೇಷನ್ ಪೋಲೋ ಇದು ಕೋಡ್ ನೇಮ್ ಆಫ್ ಹೈದರಾಬಾದ್ ಪೊಲೀಸ್ ಇದೆ ಅಲ್ವಾ, ಆಯಿತಾ. ಯಾವಾಗ ಅಂತ ಹೇಳಿದರೆ ಅದು ಏನಂತೀರ ತಾವುಗಳು, ಇನ್ ಸೆಪ್ಟೆಂಬರ್ 1948 ಆ ಸಮಯದಲ್ಲಿ ಇದ್ದಂತಹ ಒಂದು ಏನಂತೀರ ಅದು ಕೋಡ್ ನೇಮ್ ಅದು, ಆಯಿತಾ, ಆಪರೇಷನ್ ಪೋಲೋ ಅಂತ. ಈಗ ಎಕ್ಸ್ಪ್ಯಾಂಡ್ EPIC ಅಂತ ಇದೆ. ಇದೇ ಸರ್ EPIC ಅಂತ ಎಲ್ಲಿರೋದು ಗೊತ್ತಾ? ನಿಮ್ಮ ಎಲೆಕ್ಷನ್ ಕಾರ್ಡಿನ ಮೇಲ್ಗಡೆ ಇರುತ್ತೆ.
ಎಲೆಕ್ಟ್ರೋಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದು ಮೇಲ್ಗಡೆನೇ ಒಂದು ಪ್ರಶ್ನೆ ಇತ್ತು ಇದ್ರ ಬಗ್ಗೆ, ಆಯಿತಾ. ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಆಡಳಿತ ಪದದ ಮೂಲ ಪದ ಯಾವುದು ಅಂತ ಕೇಳಿದ್ದಾರೆ. ಮಿನಿಸ್ಟ್ರೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅಂದರೆ ಇದು ಆ್ಯಕ್ಚುಲಿ ಏನು ಅಂತ ಮೀನಿಂಗ್ ಮಿನಿಸ್ಟ್ರೆ ಅಂದರೆ ಟು ಮ್ಯಾನೇಜ್ ಅಂತ, ಆಯಿತಾ. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ದಕ್ಷಿಣ ಕನ್ನಡದ ರಾಜಕುಮಾರ್ ಆಗಿರುವಂತಹ ಭವಿತ್ ಅವರಿಗೆ ಧನ್ಯವಾದಗಳು. ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಕೂಡ ಸುಮಾರು ಇವರು 7 ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿ ಕೊಟ್ಟಿರುವಂಥದ್ದು, ಆಯಿತಾ. ಕನ್ನಡ, ಇಂಗ್ಲೀಷು, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು, ಹೀಗೆ ಸುಮ್ಮನೆ ಹೇಳ್ತಾ ಹೋದರೆ ಭಾಳ ದೊಡ್ಡಕ್ಕಿದೆ ಗಾಡಿ ಇದು. ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ತಾವುಗಳು ಕೂಡ ನೋಡಿ, ಇದು ಮಾತ್ರ ಪರ್ಫೆಕ್ಟಾಗಿ ಕಳಿಸಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರು ಪರ್ಫೆಕ್ಟಾಗಿ ಎಲ್ಲರಿಗೂ ಕೂಡ ಕಾಣ್ತಾ ಇದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವುಗಳು ಕೂಡ ಒಂದು, ಆಯಿತಾ. ಸರ್ ಮೊಬೈಲಿಂದ ಬಿಡಬೇಡಿ, ಹಾಳಾಗಬೇಡಿ, ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಯಾಕಂದರೆ ತಾವುಗಳು ನನ್ನ ವೀಡಿಯೋ ನೋಡೋಕ್ಕೆ ಬಂದು 10 ರೀಲ್ಸು 10 ಶಾರ್ಟ್ಸ್ ನೋಡಿಕೊಂಡು ಆಮೇಲೆ ನನ್ನ ವೀಡಿಯೋ ವಾಚ್ ಮಾಡ್ತೀರಾ. ಅದಕ್ಕೆಲ್ಲ ಸಮಯ ಕೊಡ್ತೀರಾ, ನಮ್ಮ ವೀಡಿಯೋನ ಓಡಿಸ್ತಾ ಇರ್ತೀರಾ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಐ ವಿಲ್ ವೈಂಡ್ ಅಪ್ ದಿಸ್ ವಿಡಿಯೋ. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಲೈಕು ಹಾಗೂ ಕಮೆಂಟು ಕೊಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.